ನಾವು ಎ ಸಬ್ಮಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ಇಷ್ಟೇ, ಮೋದಿ ಕಾಂಪ್ರಮೈಸ್ಡ್ ಆಗಿದ್ದಾರೆ. ಎಲ್ಲಿ ಗೊತ್ತಾಗುತ್ತೆ ಯಾಕೆ ಕಾಂಪ್ರಮೈಸ್ಡ್ ಆಗಿದ್ದಾರೆ? ಎಫ್ಷಿನ್ ಸ್ಮೈಲಿಂದ BJP ಯಾವ ರೀತಿ ಅಸಹಾಯಕತೆಗೆ ಹೋಗಿದೆ ಅಂತ ಅಂದರೆ ಅವರಲ್ಲಿ ನಾಯಕತ್ವ ಇಲ್ಲ, ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾಕೆ ಅವ್ರು ಉತ್ತರವನ್ನು ಕೊಡ್ತಾ ಇಲ್ಲ. ಇದೇ ಶೋಭಕ್ಕ ಆಚೆ ಬಂದು ನಿಲ್ತಾ ಇದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತವ. ಅಲ್ಲಿನ ಸುಪ್ರೀಂ ಲೀಡರ್ ಸತ್ತಾಗ ಒಂದು ಸಂತಾಪ ಸೂಚಿಸುವಂಥ ವಿವೇಕ ಇವ್ರಿಗಿಲ್ವಲ್ಲ. ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿಯನ್ನ ತಂದುಕೊಟ್ಬಿಟ್ರಲ್ಲ BJP ಅವರು. ಏನು ಕೇಂದ್ರ ಸರ್ಕಾರ ವಿದೇಶ ನೀತಿಯಲ್ಲಿ ಬೇಸತ್ತು ಸೋತು ಇವತ್ತು USA ಮುಂದೆ ಕಾಲನ್ನ ಮಂಡಿ ಊರಿ ಕುಂತಿರುವಂಥ ಪ್ರಧಾನಮಂತ್ರಿಗಳು ಏನು ನಮಗೆ ಕೊಡ್ತಾ ಇದ್ದಂಥ ಬೆಲೆ ಕಡಿಮೆ ಬೆಲೆ ಕೊಡ್ತಾ ಇದ್ದ ಕ್ರೂಡ್ ಆಯಿಲನ್ನು ಅತಿ ಹೆಚ್ಚು ಬೆಲೆ ಕೊಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿಗೆ ಅವರೇ ಬಂದಿದ್ದಾರೆ. ಏನು ಅವ್ರ ಒಪ್ಪಂದವನ್ನು USA ಜೊತೆ ಮಾಡಿಕೊಂಡ್ರು. ಮತ್ತು 100 ದಿವಸ ನಾವು ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ನಾವು 100 ದಿವಸ ಖರೀದಿ ಮಾಡ್ತೀವಿ ರಷ್ಯಾ ಅಂತ ಪಾಪ ರಷ್ಯಾದವ್ರಿಗೆ ಮೆಚ್ಕೊಬೇಕು, ನಾವು ಧನ್ಯವಾದವನ್ನು ಹೇಳಬೇಕು. ಅವ್ರು 100 ಕೊಡ್ತೀವಿ 1 ತಿಂಗಳು ಅಂತ ಹೇಳಿದ್ದಾರೆ. ಅವ್ರು ಕೊಡಲ್ಲ ಅಂದಿದ್ರೆ ಇವ್ರ ಕತೆ ಏನಾಗಬೇಕಾಗಿತ್ತು? ದೇಶವನ್ನು ಇನ್ಯಾವ ಅಧೋಗತಿಗೆ ತೊಗೊಂಡು ಹೋಗ್ತಾ ಇದ್ರು ಪ್ರಧಾನಮಂತ್ರಿಗಳು ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ನಮ್ಮ ಹೇಳಿಕೆ ಇಷ್ಟೇ, ನಾವು ಎ ಸಬ್ಮಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ಇಷ್ಟೇ, ಮೋದಿ ಕಾಂಪ್ರಮೈಸ್ಡ್ ಆಗಿದ್ದಾರೆ. ಎಲ್ಲಿ ಗೊತ್ತಾಗುತ್ತೆ ಯಾಕೆ ಕಾಂಪ್ರಮೈಸ್ಡ್ ಆಗಿದ್ದಾರೆ? ಎಫ್ಷಿನ್ ಸ್ಮೈಲಿಂದ BJP ಯಾವ ರೀತಿ ಅಸಹಾಯಕತೆಗೆ ಹೋಗಿದೆ ಅಂತ ಅಂದರೆ ಅವರಲ್ಲಿ ನಾಯಕತ್ವ ಇಲ್ಲ, ರಾಜ್ಯದಲ್ಲಿ ಅವರು ಬಂದು ನಮ್ಮ ಸರಿಯಾದ ನಿಲುವುಗಳಿಗೆ ವಿರೋಧವನ್ನು ಮಾಡ್ತಾರೆ. ಇಲ್ಲಿ ಒಬ್ಬ MP ಹೇಳ್ತಾರೆ ಬಂದ್ಬಿಟ್ಟು ಮೆಟ್ರೋ ದರವನ್ನು ರಾಜ್ಯ ಸರ್ಕಾರ ರೇಟ್ ಜಾಸ್ತಿ ಮಾಡಿದೆ ಅಂತ. ಹಂಗಾದ್ರೆ ಮಾಧ್ಯಮದವ್ರಿಗೆ ಯಾರು ಗೊತ್ತಿಲ್ವಾ? ಆದರೆ ಇರೋರೆಲ್ಲ ಜನರೆಲ್ಲ ದಡ್ರ. ಹಂಗಾದ್ರೆ ಈ ರೀತಿ ಸುಳ್ಳುಗಳನ್ನು ಯಾಕೆ ಹೇಳ್ತಾ ಇದೆ? ಸರಿಯಾದ ರೀತಿಯಲ್ಲಿ ಯಾಕೆ ಅವ್ರು ಉತ್ತರವನ್ನು ಕೊಡ್ತಾ ಇಲ್ಲ? ಇದೇ ಶೋಭಕ್ಕ ಆಚೆ ಬಂದು ನಿಲ್ತಾ ಇದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತವ. 54 ರೂಪಾಯಿನೇ ಜಾಸ್ತಿ ಆಯಿತು ಅಂತ ಹೇಳಿದರು. 47 ರೂಪಾಯಿ ಕೊಟ್ಟಿದ್ದುಂಟು. 125 ರೂಪಾಯಿ ಕ್ರೂಡ್ ಆಯಿಲ್ ಇದ್ದಾಗ 47 ರೂಪಾಯಿ ಕೊಡ್ತಾಯಿದ್ರು ನಮ್ಮ ಮನಮೋಹನ್ ಸಿಂಗ್ ಅವರು. ಅವಾಗಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಅಂದವರು. ಇವಾಗ ಎಲ್ಲಿ ಹೋಗಿದ್ದಾರೆ ಇವರು? ಇವರೆಲ್ಲ ಆಚೆ ಬರಬೇಕು. ಜೊತೆಗೆ ಮೋದಿಯವರು ವೀಕ್ ಎಷ್ಟಾಗಿದ್ದಾರೆ ಅಂತಂದರೆ ನೋಡಿ, ಇಂಡೋ ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ 1965 ನಮಗೆ ವಿರೋಧವನ್ನು ಎಲ್ಲ ರಾಷ್ಟ್ರಗಳು ಮಾಡಿದ್ದು. ಯಾವ ರಾಷ್ಟ್ರಗಳು? ಮುಸ್ಲಿಂ ಬೆಂಬಲಿತ ರಾಷ್ಟ್ರಗಳೆಲ್ಲ. ಆ ಸಂದರ್ಭದಲ್ಲಿ ನಮ್ಮ ಪರ ನಿಂತಿದ್ದು ಇರಾನ್ ಮಾತ್ರ. ಅಲ್ಲಿನ ಸುಪ್ರೀಂ ಲೀಡರ್ ಸತ್ತಾಗ ಒಂದು ಸಂತಾಪ ಸೂಚಿಸುವಂಥ ವಿವೇಕ ಇವ್ರಿಗಿಲ್ವಲ್ಲ. ಅಲ್ಲ, ಅದೇ ವೀಕ್ ಆಗಿರೋದು ಇವರು. ಈ ರಾಷ್ಟ್ರ ಕಂಡಂಥ ಯಾವ್ದಾರ ವೀಕೆಸ್ಟ್ ಪ್ರಧಾನಮಂತ್ರಿ ಇದ್ರೆ ಇವರೇನೆ. ನೋಡಿ, ಓಂ ಬಿರ್ಲಾ ಅವ್ರು ಹೇಳ್ತಾರೆ ಅವ್ರಿಗೆ ಥ್ರೆಟ್ ಇದೆ ಪಾರ್ಲಿಮೆಂಟ್ ಒಳಗಡೆ ಅಂತ. ಒಂದು ಕಾಲ ಇತ್ತು ನಮ್ಮ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು, ನೀವು ತಮಿಳ್ನಾಡಿಗೆ ಹೋದ್ರೆ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಇಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ತಾರೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇನ್ನೋರ್ವ ಪ್ರಧಾನಮಂತ್ರಿ ನಮ್ಮ ಇಂದಿರಾ ಗಾಂಧಿಯವರು, ನಿಮ್ಮ ಸೆಕ್ಯೂರಿಟಿಯಿಂದ ನಿಮ್ಗೆ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅವರಿಂದ ನನಗೇನು ತೊಂದರೆ ಇಲ್ಲ ಅಂತ ಧೈರ್ಯದಿಂದ ಇರ್ತಾರೆ. ಅವರು ಅಲ್ಲೂ ಕೂಡ ಹತ್ಯೆಗೀಡಾಗ್ತಾರೆ. ಈ ರೀತಿ ಎದೆಗಾರಿಕೆ ಹೊಂದಿದಂಥ ರಾಷ್ಟ್ರದಲ್ಲಿ ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿಯನ್ನು ತಂದುಕೊಟ್ಬಿಟ್ರಲ್ಲ BJP ಅವರು. ಇಂಥ ಪರಿಸ್ಥಿತಿ ಯಾಕೆ? ಇನ್ನೂ ಕೂಡ ದೇಶದ ಜನರನ್ನು ಅಡಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವತ್ತು ಎಫ್ಷಿನ್ ಫೈಲ್ನ ವಿಡಿಯೋಗಳು ಆಚೆ ಬರುತ್ತೋ ಅವತ್ತು ದೇಶ ಮುಗಿಸಿದ್ರು ಇವರು ಅಂತಲೇ. ಅವತ್ತು ಇವರು ಏನು ಹೇಳ್ತೀವಿ ನಾವು, ದೇಶವನ್ನು ಮಾರಿ ಅವ್ರು ಇಷ್ಟ ಬಂದಂಗೆ ಓಡೋಗೋಕೆ ರೆಡಿಯಾಗಿದ್ದಾರೆ ಅಷ್ಟೇ.